ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಿಶ್ಚಯ ವ್ಲಾಗ್ಗೆ ಸ್ವಾಗತ. ಇವತ್ತು ಏನಪ್ಪ ವಿಶೇಷ ಅಂತಂದರೆ ನಾನಿವತ್ತು ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಗೃಹ ಪ್ರವೇಶಕ್ಕೆ. ಸೊ ಹಾಗೆ ನಮ್ಮ ಕಡೆ ಯಾವ ರೀತಿ ಗೃಹ ಪ್ರವೇಶನ ಮಾಡ್ತಾರೆ ಸೊ ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಖುಷಿಯಾದ ವಿಚಾರ ಏನಂದರೆ ನನಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಐನೋ 100 ಸಬ್ಸ್ಕ್ರೈಬರ್ಸ್ ಆಗೋದೇನು ದೊಡ್ಡ ವಿಷಯ ಅಲ್ಲ ಬೇರೆಯವ್ರಿಗೆ, ಬಟ್ ನನಗೆ ಅದು ತುಂಬ ದೊಡ್ಡ ವಿಷಯನೇ. ಬಿಕಾಸ್ 100 ಸಬ್ಸ್ಕ್ರೈಬರ್ಸ್ನ ತೊಗೊಳೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ರು ಆ್ಯಂಡ್ ಯಾರು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ತುಂಬ ಧನ್ಯವಾದಗಳು. ಈಗ ನಾವು ನಮ್ಮ ಚಿಕ್ಕಜ್ಜಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಚಿಕ್ಕಜ್ಜಿ ಅವ್ರ ಮನೆಯಿಂದ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತೀವಿ. ಅಲ್ಲಿಂದ ಸ್ವಲ್ಪ ಹತ್ರನೇ. ಸೊ ನಮ್ಮ ಚಿಕ್ಕಜ್ಜಿ ಅವ್ರ ಮನೆ ಅಂತಂದರೆ ಇದು ವಿಭೂತಿ ಮಾಡೋಕ್ಕೆ ಕಟ್ಟಿರುವಂಥ ಮನೆ. ನೀವು ಹಿಂದಿನ ಬ್ಲಾಗಲ್ಲಿ ನೋಡಿರ್ಬೋದು. ಸೊ ಅಲ್ಲಿ ಬಂದಾಗ ನಾನು ಒಂದು ಬೆಕ್ಕು ಮತ್ತು ಒಂದು ಡಾಗ್ನ ನೋಡಿದೆ. ನನಗೆ ಡಾಗ್, ಕ್ಯಾಟ್ಸ್, ಆ್ಯನಿಮಲ್ಸ್ ಅಂದರೆ ಸಿಕ್ಕಾಗುತ್ತೆ ಇಷ್ಟ ಗೈಸ್. ಏನು ಮಾಡೋದು ಇವಾಗ? ಗಾಯ ಆಗೈತಲ್ಲ, ಏನು ಮಾಡೋದು? ಈಗ ಏನು ಮಾಡೋದು ಅದನ್ನ? ಏನಿಲ್ಲಪ್ಪ, ಇವಾಗ ಅದಕ್ಕೆ ಏನು ಮಾಡೋದು ಹೇಳು ಪಪ್ಪಿಗೆ? ಅದಕ್ಕೆ ಬೆಸ್ಟ್ ಬರ್ಸೋಣ. ಫಸ್ಟ್ ತೊಳೆಯೋಣ ಪುಂಡಿನ, ಆಮೇಲೆ ಪಪ್ಪಿನ, ಆಮೇಲೆ ಆ ಗಾಯನ ಏನು ಮಾಡಲಿ ಅಂದ್ರೆ ಟಿಶ್ಯೂ ತಗೊಂಡ ಅದು ಒರೆಸ್ಬಿಡ ಹೋಗಿ ಅಷ್ಟೇ. ಅಷ್ಟೇನಾ? ಅವಾಗ ಚಳಿ ಎಲ್ಲ ಹೋಗ್ತದೆ. ಅವಾಗ ಏನು ಆಗಲ್ಲ. ಮತ್ತೆ ತಗೊಂಡು ಹೋಗೋದು ಬೇಡ ಮನೆಗೆ? ಬೇಡ, ಮತ್ತೆ ಆಮೇಲೆ ಯಾರು ನೋಡ್ಕೊಂತಾರೆ? ಈಗ ನಾವು ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಮ್ ಟೂರ್ ನೋಡ್ಕೊಂಡು ಬನ್ನಿ. ಗೀತಾಂಟಿ ಬನ್ನಿ ಬನ್ನಿ, ಸ್ವಾಗತ. ನೋಡಿ ನವದಂಪತಿಗಳು ಅಲ್ಲ, ಸೀನಿಯಸ್ಟ್ ಮೋಸ್ಟ್ ದಂಪತಿಗಳು, ಬೆಸ್ಟ್ ಜೋಡಿ. ಕೈಯೆಲ್ಲ ಸ್ವಾಗತ ಮಾಡ್ತಾ ಇದ್ದೀವಿ ನಿಮ್ಗೆ. ಸ್ವಾಗತ. ಮಾಡ್ತೀನಂದೆ ಅಲ್ವಾ, ಮಾಡು. ತೋರಿಸ್ಲಕ್ಕ ಹೆಂಗ್ ಕಾಣ್ತೈತಂತ.
ಸ್ವಲ್ಪ ಬಂದ್ರೆ ಪರವಾಗಿಲ್ಲ. ಏ ನೀನೆಲ್ಲ ಸೇರಿ ಕಾಮಿಡಿ ಮಾಡ್ತಾರೆ ಕಣ ಅವನು ಇಲ್ಲಿ ಬರ ಏ ಬರ ಸರಿ ಹೋಗಲ್ಲವ? ಯಮ್ಮ ದೇವ್ರೆ. ಕೋಲ್ಗೇಟ್ ಬಳಸಿ. ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್. ಫುಲ್ಲು ಜೇನುಳ. ಇದೆಲ್ಲ ಜೇನುಳ ನೋಡಿ. ಇದು ಮೊನ್ನೆ ನಮ್ಮ ಆಂಟಿ ಮೇಲೆ ದಾಳಿ ಮಾಡಿತ್ತು. ಇವಾಗ ಮನೆಗೆ ಒಂದೆರಡು ಮೂರು ಬಂದು ಸ್ವಾಗತ ಮಾಡ್ತಿದ್ದೆ ಹೊಸ ಮನೆಗೆ. ಎಲ್ಲಿ ನೋಡಿದ್ರು ಅವೇನೆ. ಸ್ವಲ್ಪ ಏನಾದ್ರೂ ಅಟ್ಯಾಕ್ ಮಾಡಿದ್ರೆ ತುಂಬಾ ಡೇಂಜರಸ್ ಇದೆ. ನನ್ನ ತೋರಿಸ್ಬೇಡ ತೋರಿಸು. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ವಿಶೇಷ ಅಂತಂದರೆ ಇವತ್ತು ನಮ್ಮ ಚಿಕ್ಕಮ್ಮ ಅವರ ಮನೆಯ ಗೃಹ ಪ್ರವೇಶ. ಅವರು ಕಟ್ಟಿಸಿರುವಂಥ ತುಂಬ ಕಷ್ಟಪಟ್ಟು ಚಿಕ್ಕದಾಗಿ ಕಟ್ಟಿದ್ದಾರೆ. ಸೊ ಅದರ ಒಂದು ಗೃಹ ಪ್ರವೇಶನ ಹೇಗೆ ಮಾಡ್ತೀವಿ, ನಮ್ಮ ಕಡೆ ಹೇಗೆ ಸಂಪ್ರದಾಯನ ಆಚರಿಸ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ಲಿಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಎಲ್ಲರೂ ನೋಡ್ಕೊಂಬರೋಣ. ಅಪ್ಪ ಏನಕ್ಕಪ್ಪ ಇದು ಇಟ್ಕೊಂಡಿರೋದು? ನಿಂದಿರಪ್ಪಂಗೆ ಮಧ್ಯದಲ್ಲಿ ಗಂಗೆಮ್ಮನ್ ಕರ್ಕೊಂಡು ಹೋಗ್ತಾರಲ್ಲ ಅಲ್ಲ ದೊಡ್ಡಮ್ಮ, ಗಂಗಮ್ಮನ್ ಕರ್ಕೊಂಡು ಹೋಗ್ತಾರಲ್ಲ ಮಧ್ಯದಲ್ಲಿ ಇರಿಸ್ಕೊಂಡು ಹೋಗೋದು. ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬರ್ತಿಲ್ಲ. ಇದಕ್ಕ
ಪ್ರಾರ್ಥನ ಪ್ರವತ್ತ ಮಾನುಷ್ಯ ಪ್ರಾಪ್ತ ಬ್ರಹ್ಮಣ ತೃತೀಯ ಆರಾಧ್ಯ ಶ್ರೀ ಶ್ವೇತ ಅರ್ಹ ಕಲ್ಪೆ ವೈವಾಸುತ ಸನ್ಮಂತ್ರಿ ಕಲುಗೆ ಸದೋಪಾದೆ ಜಂಬುದ್ವೀಪೆ ಭರತವರ್ಷೆ ಭರತಖಂಡೆ ಏಳು ದಕ್ಷಿಣ ದಿಗ್ಭಾಗೆ ಶ್ರೀಶೈಲಸ್ಯ ಪಶ್ಚಿಮದೇಶೆ ಕರ್ನಾಟಕ ದೇಶೆ ಪಶ್ಚಿಮ ವರ್ತಮಾನೆ ವ್ಯಾವಹಾರಿಕೆ ಆಂಧ್ರಮಾನೇನ ನವಾದಿ ರೋದಿ ನೇಮ ಸಂವತ್ಸರ ಶುಕ್ಲ ಶ್ರೀ ನಮ್ಮ ವೀರಭದ್ರ ದೇವರು ಯಾವ ರೀತಿ ಯಜ್ಞಕ್ಕೆ ಪಟನೆಯ ಯಾಕೆಂದರೆ ಚಿನ್ನಾಂಕಿತ ಸಂಕಲ್ಪ ಆಯುಧಗಳ ಧರಿಸಿ ಯಜ್ಞಕ್ಕೆ ಪಟನೆಯ ತತ್ವ ನಿಲವಿನವಾದ ಅಂತ ಫುಲ್ ಖುಷಿಯಾಗಿದ್ದೆ ಅದೇ ಬರ್ತಕ್ಕಂಥ ಒಳಗ್ ಕರ್ಕೋಬೇಕು ಅಂತ ಹೇಳಿದಾರ ಹೋಗಲಕ್ಕ ಬೇರೆ ಮನೇಲಿ ಬಂದು ಬಲಗಡೆ ಆಗ್ತದಪ್ಪ ದಬಾ ಕೊಡಲಿ ಕಾಲು ನೀರು ಕಾಲುಗಳವರೀಗ ಸೀರಾ ಸರ್ ಮಾಡ್ಕೊಳ್ಳಿ ಗಲೀಜಾಗ್ತೇಳಿ ಹಾಗೆ ಇವ್ರು ಹಾಕೋ ಸಾವಿರ ರೂಪಾಯಿ ಅಷ್ಟೇ ಯಾರು ಇಲ್ಲ ಮುಂದೆ ಮುಂದೆ ಅದೇ ನಮ್ಮ ಬುಕ್ ಮಾಡ್ತಾವ್ರಿ ಜಾಸ್ತಿ ಆಕ್ಟಿಂಗ್ ಮಾಡಬೇಡ ಹೆಂಗೆ ತೆಗ್ದೈತೆ ಏಯ್ ಚಂಬು ಬನ್ನಿ ಊಟ ಮಾಡೋಣ ನಾಷ್ಟ ಕೇಳಿ ಇಡ್ಸ್ಕೊ ನೀನು ಬೇಡವಾದ್ರೆ ಬೇಡ ನೀವು
ಸೊ ಇದೇ ಇವತ್ತಿನ ವ್ಲಾಗ್. ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ನಮ್ಮ ಮೈಸೂರು ಕಡೆ ಅಂದರೆ ಮೈಸೂರು, ಚಾಮರಾಜನಗರ, ಮಂಡ್ಯ ಕಡೆ ಯಾವ ರೀತಿ ಗೃಹ ಪ್ರವೇಶನ ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.